ತಗೋ ಹೊಸ ಸ್ಮಾರ್ಟ್ಫೋನ್ ಲಾಂಚ್ ಆಗಕುಂತಾವ. ಆಗಸ್ಟ್ ತಿಂಗಳೊಳಗೆ 5 ಸ್ಮಾರ್ಟ್ಫೋನ್ ಬರಾಕುಂತಾವ. 10,000 ರೂಪಾಯಿ ಅಲ್ಲ, 20,000 ರೂಪಾಯಿ, 40,000 ರೂಪಾಯಿ, 70,000 ರೂಪಾಯಿ. ಇದೆಲ್ಲ ಸೆಗ್ಮೆಂಟ್ ಒಳಗೆ ಚಲೋ ಸ್ಮಾರ್ಟ್ಫೋನ್ ಲಾಂಚ್ ಆಗವದ. ಏನ ಹೊಸ ಸ್ಮಾರ್ಟ್ಫೋನ್ ಹುಡ್ಗಾಡಕ್ ಕುಂತಿ ಈ ತಿಂಗಳ ಬೇಡ, ಮುಂದಿನ ತಿಂಗಳ ತನಕ ಸ್ವಲ್ಪ ತಡ್ಕೋ. ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಮಾರ್ಟ್ಫೋನ್ ನಿಮ್ ಕೈ ಒಳಗೆ ಬರೋದಾವ. ರೀಸೆಂಟ್ಲಿ ಹೊಸ ರಿಪೋರ್ಟ್ ಹೊರಗೆ ಬಂದೈತಿ. ಇಂಡಿಯಾ ಒಳಗೆ ರೆಡ್ಮಿ ನಂಬರ್ 1 ಏನಿತ್ತ ಬಿದ್ದು ಬಿಟ್ಟೈತಿ. ವಿವೋ ನಂಬರ್ 1 ಪಡ್ಕೊಂಡ್ ಬಿಟ್ಟೈತಿ. ಅಂದ್ರ 1ನೇ ಸ್ಮಾರ್ಟ್ಫೋನ್ ವಿವೋದ ಆಗತ್ತಲ್ಲ. ವಿವೋದವ್ರದ್ದು ವಿವೋ V60 ಸೀರೀಸ್ ಆಗಸ್ಟ್ 19 ಹೊಸ ಸ್ಮಾರ್ಟ್ಫೋನ್ ಲಾಂಚ್ ಮಾಡೋರ್ ಅದಾರ. ನೋಡ್ರಿ, ಈ ಸ್ಮಾರ್ಟ್ಫೋನ್ ಚೀನಾದ ರೀಬ್ರಾಂಡೆಡ್ ಸ್ಮಾರ್ಟ್ಫೋನ್ ಆಗೋದೈತಿ. ವಿವೋ S30 ಸೀರೀಸ್ ಏನ್ ಇವ್ರು ಚೀನಾ ಒಳಗೆ ಲಾಂಚ್ ಮಾಡಿದ್ರ ಅದ ಸ್ಮಾರ್ಟ್ಫೋನ್ ಎತ್ತಾಕೊಂಬಂದ್ ಇಂಡಿಯಾ ಮಾರ್ಕೆಟ್ ಕೊಟ್ಟ ಗ್ಲೋಬಲ್ ಮಾರ್ಕೆಟ್ ಒಳಗೆ ವಿವೋ V60 ಸೀರೀಸ್ ಹೆಸರ್ಲಿ ಮಾರೋರ್ ಅದಾರ. ಸ್ಪೆಷಲಿ 35,000-37,000 ರೂಪಾಯಿ ತನಕ ಯಾರು ಹೊಸ ಸ್ಮಾರ್ಟ್ಫೋನ್ ಹುಡ್ಕಾಡಕ್ ಕುಂತೀರಿ, ಈ ಸೆಗ್ಮೆಂಟ್ ಒಳಗೆ ಸ್ಮಾರ್ಟ್ಫೋನ್ ಚಲೋ ಅನಿಸ್ತೈತಿ. 6.67 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ. ಆದ್ರೆ ನಂಗೆ ಲೈಕ್ ಆಗಿದ್ದ 1.5K ರೆಸೊಲ್ಯೂಷನ್ ಏನು ಕೊಟ್ಟಾರ ಮಜಾ ಬಂದ್ಬಿಡ್ತೈತಿ. ಅಯ್ಯೋ, ಗ್ಯಾಸ್ ಮ್ಯಾಗ ಅರ್ಧ ಲೀಟ್ರ್ ಹಾಲು ಬಿಸಿಗಿಟ್ಟು ವಿಡಿಯೋ ಮಾಡ್ಕೊಂಡು ನಿಂತೀನಿ. ಆದ್ರೆ ಎಲ್ಲ ಸುಟ್ಟ ಕರಕಳಾಗಿ ಹೋಗ್ಬಿಟ್ಟೈತಿ. ಈಗ ಮನೆಯವ್ರು ಬಂದ್ರೆ ಏನು ಹೇಳ್ತಾರೆ? ಏನಿಲ್ಲ, ತೊಗೊಂಡತ್ತ ಹೊಡಿತಾರೆ, ಸ್ವಲ್ಪ ಹೊಡೆಸ್ಕೊಳ್ಳೋಣ ಅಷ್ಟೇ. ನಡ್ರಿಪ್ಪ. ಓಕೆ, ಅದನ್ನೆಲ್ಲ ಸೈಡ್ಗೆ ಇಡೋಣ. ಮೇನ್ ಮ್ಯಾಟ್ರ್ ಬರೋದಪ್ಪ ಅಂತಂದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 7X Gen 4 ಪ್ರೊಸೆಸರ್ ಈ ಸ್ಮಾರ್ಟ್ಫೋನ್ ಒಳಗೆ ಕೊಡೋರ್ ಅದಾರ. ಬಹಳ ಚಲೋ ಈ ಸ್ಮಾರ್ಟ್ಫೋನ್ ಪ್ರೊಸೆಸರ್ ಐತಿ. ಗೇಮಿಂಗು ಚಲೋ ಓಡಿಸ್ತೈತಿ. 5G ಅಂತಂದ್ರ ಐತಿ. ಸ್ಪೆಷಲಿ ಹಿಂದೆ ನಮಗೆ 2 ಕ್ಯಾಮ್ರಾ ಸೆನ್ಸರ್ ಬಗ್ಗೆ ಕನ್ಫರ್ಮ್ ಐತಿ. 50 ಮೆಗಾ ಪಿಕ್ಸಲ್ಸ್ ದ ಪ್ರೈಮರಿ ಆತ್ಪ ಅಂತಂದ್ರೆ 50 ಮೆಗಾ ಪಿಕ್ಸಲ್ ದ ಸೆಕೆಂಡರಿ ಕ್ಯಾಮ್ರಾ ಸೆನ್ಸರ್ ಐತಿ. ವಿತ್ ಆಪ್ಟಿಕಲ್ 3x ಜೂಮಿಂಗ್ ಕೊಟ್ಟಾಗಿ ಇವ್ರು ಲಾಂಚ್ ಮಾಡೋರ್ ಅದಾರ. ಈಗಿನ ಜಮಾನ ಒಳಗೆ ದೊಡ್ಡ ಮಾತು ಬ್ಯಾಟ್ರಿ ಪಾ. ದೊಡ್ಡ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ದ ಮಾತು ನಡೆದೈತಿ. ಚೀನಾ ಒಳಗ ಅಂತಂದ್ರ ಹುವಾವೆದವ್ರ 8,300 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಸ್ಮಾರ್ಟ್ಫೋನ್ ಲಾಂಚ್ ಮಾಡಬಿಟ್ಟಾರ. ಆದ್ರೆ ಹೇಳಕ್ ಕುಂತಾರ ಹುವಾವೆದವ್ರ 10,000 mAh ಇಂದ ಪವರ್ ಸ್ಮಾರ್ಟ್ಫೋನ್ ಲಾಂಚ್ ಮಾಡೋರ್ ಅದಾರ ಅಂತ ಹೇಳಿ. ದುನಿಯಾ ಎಲ್ಲಿ ಹೋತ್? 10,000 mAh ಇಟ್ಕೊಂಡ ಅಡ್ಡಾಡೋ ಪರಿಸ್ಥಿತಿ ಒಂದ್ ಕಾಲೊಳಗೆ ಇತ್ತಪ್ಪ. ಓಕೆ, 6,500 mAh ಇಂದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಸ್ಮಾರ್ಟ್ಫೋನ್ ಸಿಗೋದೈತಿ. ಔಟ್ ಆಫ್ ದಿ ಬಾಕ್ಸ್ Android 16 ಆಪರೇಟಿಂಗ್ ಸಿಸ್ಟಮ್ ಸಿಗೋದೈತಿ. ಎರಡನೇ ಸ್ಮಾರ್ಟ್ಫೋನ್ ಮೋಟರೋಲಿಂದ ಬರೋ ಮೋಟರೋಲಾ G86 ಪವರ್ ಸ್ಮಾರ್ಟ್ಫೋನ್. ಏನ್ ಪವರ್ ಹೆಸರೈತಿ, ಸ್ಮಾರ್ಟ್ಫೋನ್ ಹಂಗ ಪವರ್ಫುಲ್ ಐತಿ. ಮಿಡ್ ರೇಂಜ್ ಒಳಗ್ ಒನ್ ಆಫ್ ದಿ ಬೆಸ್ಟ್ ಸ್ಮಾರ್ಟ್ಫೋನ್ ಹುಡುಕಾಡಕ್ ಕುಂತೀರಿ, ಇದು ನಿಮ್ಗೆ ಬಹಳ ಚಲೋ ಅನಿಸ್ತೈತಿ. ನೋಡ್ರಿ, ಸ್ಮಾರ್ಟ್ಫೋನ್ ಒಳಗೆ ಪವರ್ ಕೊಟ್ಟಿದ್ದ ಮೀಡಿಯಾಟೆಕ್ ಡೆಮೆನ್ಸಿಟಿಲಿಂದ ಬರೋ 7400 ಪ್ರೊಸೆಸರ್. ಬಹಳ ಚಲೋ ಪ್ರೊಸೆಸರ್. ಒನ್ ಟೈಮಿಗೆ ನಾ ಬರೀ ಲೈಕ್ ಮಾಡ್ತಿದ್ದೆ ಸ್ನ್ಯಾಪ್ಡ್ರ್ಯಾಗನ್. ಆದ್ರೆ ಮೀಡಿಯಾಟೆಕ್ ದವ ಹಿಂತಿಂತ ಪ್ರೊಸೆಸರ್, ಹಿಂತಿಂತ ಪ್ರೈಸ್ ರೇಂಜ್ ಒಳಗೆ ಹಿಂತಿಂತ ಪರ್ಫಾರ್ಮೆನ್ಸ್ ಇರೋದು ಲಾಂಚ್ ಮಾಡ್ಯಾರ. ಮ್ಯಾಚ್ಕೊಳಬೇಕು. ಹೊಗಳಿದ್ ಭಾಳ ಸೈಡ್ಗೆ ಬರೋಣ. 6.67 ಇಂಚಸ್ ದ ಫುಲ್ HD ರೆಸೊಲ್ಯೂಷನ್ ಇರೋದಿದೆ. ಡಿಸ್ಪ್ಲೇ ಆಗತ್ತೆ. ಡಿಸ್ಪ್ಲೇ ಕಡಿಮೆ ಅನ್ಸಂತೈತಿ, ಟೆನ್ಷನ್ ಬೇಡ. ಬರೀ 20,000 ರೂಪಾಯಿ ಒಳಗೆ ನಿಮ್ಗೆ ಸ್ಮಾರ್ಟ್ಫೋನ್ ಸಿಗೋದೈತಿ. ಅದಕ್ಕೆ ಈ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತಲ್ಲ. ಅದರ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಎಲ್ಲದಕ್ಕಿಂತ ಹೆಚ್ಚು ಕೊಡೋರ್ ಅದಾರ. 6,720 mAh ಇಂದ ಬ್ಯಾಟ್ರಿ ಕೊಡೋರ್ ಅದಾರ. ನೋಡ್ರಿಪ್ಪ, ಬರೀ 20,000 ರೂಪಾಯಿ ಒಳಗೆ ಇಂಥ ಬ್ಯಾಟ್ರಿ ಸ್ಮಾರ್ಟ್ಫೋನ್ ಎಲ್ಲರೂ ಸಿಗ್ತೈತಿ. ಸಿಗಾಕುಂತಿತ್ತು ಅಂತಂದ್ರೆ ಮುಚ್ಕೊಂಡು ಇಟ್ಕೋಬೇಕಾಗ್ತೈತಿ. IP68 ವಾಟರ್ ರೆಸಿಸ್ಟೆಂಟ್ 50 ಮೆಗಾ ಪಿಕ್ಸಲ್ಸ್ OIS ಕ್ಯಾಮ್ರಾ ಸೆನ್ಸರ್, 120 Hz ಇಂದ ರಿಫ್ರೆಶ್ ರೇಟ್. ಎರಡನೇ ಸ್ಮಾರ್ಟ್ಫೋನ್ ವೇರಿಯಂಟ್ಸ್ RAM ಇಂಟರ್ನಲ್ ಸ್ಟೋರೇಜ್ ಹೆಚ್ಚು ಇನ್ಫಾರ್ಮೇಶನ್ ಬರೋದೈತಿ. ಅಲ್ಲಿ ತನಕ ಸ್ವಲ್ಪ ತಡ್ಕೊಂಡು ಕಾಯೋದೈತಿ. ಮೂರನೇ ಸ್ಮಾರ್ಟ್ಫೋನ್ ಎಲ್ಲದಕ್ಕಿಂತ ನಾನು ಖುಷಿ ಪಡ್ತೀನಿ. ಬರ್ಬೇಕು ಇಂಥ ಸ್ಮಾರ್ಟ್ಫೋನ್ ಬರ್ಬೇಕು, ರೆವಲ್ಯೂಷನರಿ ತರಬೇಕು ಅಂತ ಅದೇನು ಆಶೆ ಪಡಕೋಬೇಡ್ರಿ. ಓಪೋಲಿಂತ ಬರೋ Oppo K13 ಟರ್ಬೋ ಸೀರೀಸ್. ಇಲ್ಲಿ ಅಪ್ ಟು 16 GB RAM ತನಕ ಸ್ಮಾರ್ಟ್ಫೋನ್ ಇದು ಲಾಂಚ್ ಆಗೋದೈತಿ. ತಿಳ್ಕೋರಿ, ಬರೀ 24,26,000 ರೂಪಾಯಿ ಒಳಗೆ 16 GB RAM ಸಿಕ್ತಂತಂದ್ರೆ ಹೆಂಗ್ ಆಗ್ಬೋದು? ಎಲ್ಲಾ ಕಡೆಯಿಂದ ಕುಣಿತಿತ್ತಲ್ಲ, ನಾ ತಗೋತೀನಿ ನೀ ತಗೋತೀನಿ. ಅದ ಈ ಸ್ಮಾರ್ಟ್ಫೋನ್ ಸಿಗೋದೈತಿ. ನೋಡೋಣತ್ತಾಗ ಓಪೋದವ್ರು ಮತ್ತೇನ್ ಪ್ಲಾನ್ ಮಾಡ್ತಾರ ಅಂತ ಹೇಳಿ. ಆದ್ರೆ ನಮಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಹಿಡಿಸಿದ್ದ 7,000 mAh ಇಂದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾಗಿ ಸ್ಮಾರ್ಟ್ಫೋನ್ ಬರೋದೈತಿ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಚೀನಾ ಒಳಗೆ ಲಾಂಚ್ ಮಾಡಿದ್ದ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಈ ಪ್ರೊಸೆಸರ್ ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ಇಂಡಿಯಾ ಒಳಗೆ ಅನಿಸ್ತೈತಿ. ನೋಡೋಣ ಏನ್ ಮಾಡ್ತಾರೆ ಇವ್ರು ಅಂತೇಳಿ. ಯಾಕಂತ ಅಂತಂದ್ರೆ ಏನ್ ಹೇಳಕ್ ಆಗಂಗಿಲ್ಲ. 80 ವೋಲ್ಟ್ ಇಂದ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಾಗ ಸ್ಮಾರ್ಟ್ಫೋನ್ ಲಾಂಚ್ ಆಗೋದೈತಿ. ಪ್ರೊಸೆಸರ್ ಪ್ರೋ ಮಾಡಲ್ ದಾತ್ಪ ಅಂತಂದ್ರೆ ಬರೀ ಟರ್ಬೋ ಮಾಡಲ್ದೊಳಗೆ ಪ್ರೊಸೆಸರ್ ಕ್ವಾಲ್ಕಾಮ್ ಮೀಡಿಯಾಟೆಕ್ ಲಿಂತ ಬರೋ ಮೀಡಿಯಾಟೆಕ್ ಡೆಮೆನ್ಸಿಟಿ 8450 ಕೊಡೋರ್ ಅದಾರ. ಲೀಕ್ಸ್ ರೂಮರ್ಸ್ ಬರೀ 25 ತನಕ ಹೇಳಕ್ ಕುಂತಾರ. ಅದ್ರ ನನ್ಗೆ ಅನ್ಸ್ತೈತಿ 35-40 ತನಕ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತೈತಿ. 4ನೇ ಸ್ಮಾರ್ಟ್ಫೋನ್ ಎಲ್ಲಿ ಹೋಗ್ತಾನ ನಮ್ಮ ಅಣ್ಣ? ಅವನರು ವಿವೋ ಎಣ್ಣ. ಅದ್ರೊಳಗ ವಿವೋ
T4 ಆರ್ದು ನೋಡಕ್ ಹೋದ್ರೆ 25,000 ಪ್ರೈಸ್ ಸೆಗ್ಮೆಂಟ್ ಒಳಗ ಮೀಡಿಯಾಟೆಕ್ ಡೆಮಿಸಿಟಿ 7400 ಪ್ರೊಸೆಸರ್ ಇರೋ ಸ್ಮಾರ್ಟ್ ಫೋನ್ ನಿಮ್ ಕೈ ಒಳಗ್ ಬರ್ತೈತಿ. ಇದ ತಿಂಗಳ ಎಂಡಿಂಗ್ ತನಕ ಲಾಂಚ್ ಆಗೋದಂತ ಕನ್ಫರ್ಮ್ ಐತಿ. ಆಲಿಲ್ಪ ಆಗಸ್ಟ್ ಒಳಗಂತ ಕನ್ಫರ್ಮ್ ಲಾಂಚ್ ಆಗ್ತೈತಿ. IP68 69 ರೇಟಿಂಗ್ಸ್ ಒಳಗ ಸ್ಮಾರ್ಟ್ ಫೋನ್ ಲಾಂಚ್ ಆಗಂತೈತಿ ಅಂತಂದ್ರ ಒಂದು ಸಲ್ಯೂಟ್ ಹೊಡಿಯಬೇಕ. ಅದ್ರ ಕೊಟ್ಟಾಗ ನಮ್ಗೆ ಇಲ್ಲಿ ಅಪ್ ಟು 12GB ರ್ಯಾಮ್ ತನಕ ಸಪೋರ್ಟ್ ಸಿಗೋದೈತಿ. ಇನ್ನು ಸ್ಮಾರ್ಟ್ ಫೋನ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಬರೋದೈತಿ. ಆದ್ರೆ ವಿವೋ 400 ಬಗ್ಗೆ ಖತರ್ನಾಕ್ ಮಾತನಾಡೈತಿ. 6.67 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ ಬರೀ 20,000 ಒಳಗೆ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತೈತಿ. ಅದಕ್ಕಿಂತ ಹುಚ್ಚ ಹಿಡಿಸೋದಿಲ್ಲ ಈ ಸ್ಮಾರ್ಟ್ ಫೋನ್ ದ ಪ್ರೊಸೆಸರ್ ಆಗೋದೈತಿ. ಮೀಡಿಯಾಟೆಕ್ ಡೆಮೆನ್ಸಿಟಿ 7300 ಪ್ರೊಸೆಸರ್ ಕೊಟ್ಟಾಗಿ ಸ್ಮಾರ್ಟ್ ಫೋನ್ ಲಾಂಚ್ ಆಗಂತೈತಿ. ಅದ್ರ ಬರೀ 5500 mAh ಬ್ಯಾಟರಿ ಪರ್ಫಾರ್ಮೆನ್ಸ್ ಇರೋದು ಈ ಸ್ಮಾರ್ಟ್ ಫೋನ್ ಆಗ್ತೈತಿ. 5ನೇದ ಫೈನಲ್ ಸ್ಮಾರ್ಟ್ ಫೋನ್ ಎಲ್ಲದ್ರಿಂದ ಗಂಡ್ ಅಂತ ತಿಳ್ಕೊಂಡಿದ್ರೆ ಗೊತ್ತಾಗತ್ತೆ ತಡ್ಕೋರಿ, ನಂಗೂ ಗೊತ್ತಿಲ್ಲಲ್ಲ. ಬರೀ 15,000 ಒಳಗ 1.5K ರೆಸೊಲ್ಯೂಷನ್ ಇರೋ ಇದು ಡಿಸ್ಪ್ಲೇ ಆಗತ್ತೆ. ಗೊತ್ತಾಗಲಿಲ್ಲಲ್ಲ. ಅದಪ್ಪ ಇನ್ಫಿನಿಕ್ಸ್ ಲಿಂದ ಬರೋ ಇನ್ಫಿನಿಕ್ಸ್ ಹಾಟ್ 60 Pro ಪ್ಲಸ್ ನೋಡ್ರಿಪ್ಪ 5160 mAh ಇಂದ ಬ್ಯಾಟ್ರಿ ಐತಿ. 45 ವೋಲ್ಟ್ ಇಂದ ಫಾಸ್ಟ್ ಚಾರ್ಜರ್, 1.5K ರೆಸೊಲ್ಯೂಷನ್ ಅಮೋಲೆಡ್ ಡಿಸ್ಪ್ಲೇ, ಮೀಡಿಯಾಟೆಕ್ ಹೆಲಿಯೋ G200 ಪ್ರೊಸೆಸರ್. ಖತರ್ನಾಕ್ ಅಲ್ಲ, ಚಲೋ ಪ್ರೊಸೆಸರ್. 3D ಕರ್ವ್ ಡಿಸ್ಪ್ಲೇ ಸಿಗೋದೈತಿ. ಹೇಳಕೂತಾರ ಭಾಳ ಸ್ಲಿಮ್ ಆಗಿರ್ತೈತಿ ಸ್ಮಾರ್ಟ್ ಫೋನ್. ಬ್ಯಾಟ್ರಿನ ಸಣ್ಣದೈತಿ ಅಂದ್ರೆ ಸ್ಲಿಮ್ ಇರ್ತೈತಲ್ಲ. ನೋಡ್ರಿಪ್ಪ ಇವು ಸ್ಮಾರ್ಟ್ ಫೋನ್ ಆಗಸ್ಟ್ ತಿಂಗಳೊಳಗ ಲಾಂಚ್ ಅಂದ್ರ ಆಗ ಆಗ್ತಾವ. ಅಲ್ಲಿಲ್ಪ ಅಂತಂದ್ರ ಕಂಪ್ನಿದವ್ರು ಹೋಗಿ ತಗೊಂಡ್ ಹೊಡೀರಿ. ನಿಮಗೆ ಯಾವ್ದು ಇಷ್ಟ ಆಗೈತಿ ಯಾವ್ದು ಇಷ್ಟ ಆಗಿಲ್ಲ ಕಮೆಂಟ್ಸ್ ಬಾಕ್ಸ್ ಓಪನ್ ಐತಿ, ಕಮೆಂಟ್ಸ್ ಹೊಡಿಬೇಕಾಗೈತಿ. ನಾ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಳಗೆ. ಅಲ್ಲಿ ತನಕ ವಿಡಿಯೋ ಲೈಕ್ ಹೊಡ್ರಿ, ಶೇರ್ ಹೊಡ್ರಿ, ಸಬ್ಸ್ಕ್ರೈಬ್ ಹೊಡ್ರಿ, ಕಮೆಂಟ್ಸ್ ಹೊಡ್ರಿ, ಊಟ ಮಾಡ್ರಿ, ಮಕ್ಕೋರಿ, ಮತ್ತೆ ಬರ್ರಿ ನಂದ ವಿಡಿಯೋ ನೋಡ್ರಿ. ಆ ಥರ ಏನಾರ ಮಾಡ್ಕೊಂತೀರ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.